Praise the Lord. ದೇವರಿಗೆ ಸ್ತೋತ್ರವಾಗಲಿ. Thank God for this wonderful day that He has given. ಈ ಒಂದು ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. So once again, I would like to share on the rod and the staff of the shepherd. ಮತ್ತೊಮ್ಮೆ ಆ ಕುರುಬನ ಕೈಯಲ್ಲಿರುವ ಒಂದು ದೊಣ್ಣೆ ಮತ್ತೆ ಕೋಲಿನ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. So as we heard that staff, it will provide, guide and draw us near to Christ. ಕಳೆದ ಬಾರಿ ನಾವು ಕೇಳಿಸಿಕೊಂಡಾಗೆ ಆ ಕೋಲು ನಮಗೆ ಒಂದು ದಾರಿಯನ್ನು ತೋರಿಸುತ್ತದೆ ಮತ್ತೆ ನಮಗೆ ಬೇಕಾಗಿರೋದನ್ನು ಒದಗಿಸುತ್ತದೆ ಮತ್ತೆ ನಮ್ಮನ್ನು ಸಂರಕ್ಷಿಸುತ್ತದೆ. The shepherd used the rod for the enemy. ಆ ಒಂದು ಕುರುಬನು ಆ ಒಂದು ದೊಣ್ಣೆಯನ್ನು ಆ ಒಂದು ಶತ್ರುಗೆ ಉಪಯೋಗಿಸುತ್ತಾನೆ ಎಂಬುದಾಗಿ. I would like to share about the rod in little more deeper. ಇನ್ನು ಆಳವಾಗಿ ಆ ದಂಡಿನ ಬಗ್ಗೆ ಅಥವಾ ದೊಣ್ಣೆಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. So we see in the book of Exodus. ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡಬೇಕಾದ್ರೆ. So we all know that where God wanted to deliver Israelites from Egypt and take them to the promised land. ನಮ್ಮೆಲ್ಲರಿಗೂ ಗೊತ್ತು ದೇವರಿಗೆ ಆ ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತ ದೇಶದಿಂದ ಕರೆತಂದು ಆ ವಾಗ್ದಾನ ದೇಶಕ್ಕೆ ಸೇರಿಸಿದನು ಎಂಬುದಾಗಿ. And for this great mission of God chose Moses. ಈ ಒಂದು ದೊಡ್ಡ ಒಂದು ಸಂಗತಿ ನಡೆಯಬೇಕಾದರೆ ದೇವರು ಮೋಶೆಯನ್ನು ಆರಿಸಿಕೊಂಡನು. Moses was very much blessed and having a very comfortable life. ಮೋಶೆಯು ಅತಿಯಾಗಿ ಆಶೀರ್ವದಿಸಲ್ಪಟ್ಟವನಾಗಿದ್ದನು ಮತ್ತು ಆತನು ಜೀವಿತ ಒಂದು ಆರಾಮಾಗಿ ನಡೆದುಕೊಂಡು ಹೋಗುತ್ತಾನೆ. And all of a sudden one day he saw a bush which is on fire but it was not burning. ಇದ್ದಕ್ಕಿದ್ದಂತೆ ಆತನು ಒಂದು ಪೊದೆ ಅದು ಬೆಂಕಿಯಲ್ಲಿ ಉರಿಯುತ್ತಿತ್ತು ಆದ್ರೆ ಅದು ಬೆಂಕಿಯಿಂದ ಸುಟ್ಟು ಹೋಗಲಿಲ್ಲ. So then he wanted to see what is this happening and he came near to that fire. ಆತನಿಗೆ ಅದು ಆಶ್ಚರ್ಯವಾಗಿದೆ, ಏನು ನೋಡೋಣ ಎಂಬುದಾಗಿ ಆ ಬೆಂಕಿಯ ಹತ್ರ ಬಂದನು. And we all know that God spoke to Moses through that burning bush. ಆ ಒಂದು ಉರಿಯುತ್ತಿರುವ ಪೊದೆಯಿಂದ ದೇವರು ಮೋಶೆಯೊಟ್ಟಿಗೆ ಮಾತನಾಡಿದ್ದನು ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತು. And God shared his heart to Moses that day. ದೇವರು ತನ್ನ ಹೃದಯವನ್ನು ಮೋಶೆಗೆ ಏನೆಂಬುದಾಗಿ ಹೇಳಿದರು. What was the heart of God? ದೇವರ ಹೃದಯದಲ್ಲಿ ಏನಿತ್ತು? To deliver his children from slavery. ಆತನ ಮಕ್ಕಳಾದ ಇಸ್ರಾಯೇಲ್ ಜನಾಂಗವನ್ನು ಆ ಒಂದು ದಾಸತ್ವದಿಂದ ಬಿಡಿಸುವಂತದ್ದು. To deliver them from Egypt and put them and place them in the promised land. ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿ ಆ ವಾಗ್ದತ್ತ ದೇಶದಲ್ಲಿ ಅವರನ್ನು ಸೇರಿಸುವುದು. And this Moses was really little disturbed that day. ಮೋಶೆಗೆ ಅತಿಯಾಗಿ ಕಳವಳಗೊಂಡನು ಆ ದಿನ. Because he was not prepared for that. ಯಾಕಂದ್ರೆ ಅದಕ್ಕೆ ಅವನು ಸಿದ್ಧನಾಗಿರ್ಲಿಲ್ಲ. He was not expecting that. ಆತನು ಈ ರೀತಿ ಆಗುತ್ತದೆ ಎಂಬುದಾಗಿ ಯೋಚಿಸಿರ್ಲಿಲ್ಲ. Many times ಅನೇಕ ಬಾರಿ expect the unexpected in your life. ಒಂದು ಜರಗದೆ ಇರುವಂತದ್ದನ್ನು ಜರುಗಿಸಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಯೋಚಿಸಬೇಕು. So many times I've heard the testimony of the people who are serving the Lord. ಅನೇಕ ಬಾರಿ ದೇವರನ್ನು ಸೇವಿಸುವರು ಅವರ ಒಂದು ಸಾಕ್ಷಿಯನ್ನು ನಾನು ಕೇಳಿಸಿದ್ದೇನೆ. How the Lord has encountered their life and given them and called them to serve God. ಹೇಗೆ ದೇವರು ಅವರ ಜೀವಿತದಲ್ಲಿ ಆತನು ಪ್ರತ್ಯಕ್ಷನಾಗಿ ಆತನು ತನ್ನ ಒಂದು ಸೇವೆಗೆ ಅವರನ್ನು ಕರೆದುಕೊಂಡನು ಎಂಬುದಾಗಿ. When God chooses somebody, He will bless them and use them for His glory. ದೇವರು ಯಾರನ್ನಾದ್ರೂ ಆರಿಸಿಕೊಂಡಾಗ ಆತನು ಅವರನ್ನು ಆಶೀರ್ವದಿಸಿ ಅವರಿಗೆ ಬೇಕಾದನ್ನು ಒದಗಿಸಿ ಆತನು ಕರೆಯುವಾತನಾಗಿರುತ್ತಾನೆ. We cannot choose to serve God, but God will choose us to serve Him. ನಮಗೆ ಆ ಒಂದು ಅವಕಾಶವಿಲ್ಲ. ನಾವು ದೇವರನ್ನು ಆರಿಸಿಕೊಳ್ಳುವುದು, ಬಳಿಕ ದೇವರು ನಮ್ಮನ್ನು ಆರಿಸಿಕೊಂಡು ಆತನ ವಿಷಯಕ್ಕೋಸ್ಕರ ಉಪಯೋಗಿಸಿಕೊಳ್ಳುತ್ತಾರೆ. Many times we see in the New Testament where it surprises me because they say, Jesus, I want to follow you, I want to do this and that, but Jesus says, not now. ಅನೇಕ ಬಾರಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಅನೇಕ ಶಿಷ್ಯಂದಿರು ಹೇಳ್ತಾರೆ, ಯೇಸು ಸ್ವಾಮಿ ನಿಮ್ಮನ್ನು ನಾವು ಹಿಂಬಾಲಿಸಬೇಕು, ನಿಮ್ಮ ಹಿಂದೆ ನಾವು ಬರಬೇಕು. ಆದ್ರೆ ಯೇಸು ಸ್ವಾಮಿ ಹೇಳುತ್ತಾರೆ, ಈಗ ಅಲ್ಲ, ನೀವಿರ್ರಿ ಎಂಬುದಾಗಿ. But Jesus chooses people who have never prepared or never thought of. ಆದರೆ ಯೇಸು ಕ್ರಿಸ್ತನು ಆರಿಸಿಕೊಳ್ಳುವುದು ಯಾರು ಅವರು ರೆಡಿಯಾಗಿಲ್ಲವೋ, ಅವರು ಸಿದ್ಧತೆಯಲ್ಲಿ ಅವರಿಲ್ಲವೋ ಅಂತವರನ್ನು ಆರಿಸಿಕೊಳ್ಳುವ. Maybe those who are listening to this message, ಅನೇಕರು ಈ ವಾಕ್ಯವನ್ನು ಕೇಳುವವರಿರಬಹುದು. Maybe the Holy Spirit wants to encounter and speak to you the heart of God in the days to come.
ದೇವರು ನಿಮ್ಮ ಹೃದಯಗಳನ್ನು ಪ್ರೇರೇಪಿಸಿ ಆತನ ವಿಷಯವಾಗಿ ಮುಂದಿನ ದಿನಮಾನಗಳಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಳ್ಳುವುದರ ಬಗ್ಗೆ ಮಾತನಾಡಲಿಕ್ಕೆ ಪ್ರೇರೇಪಿಸುತ್ತಿರಬಹುದು. I would like to share my own testimony. ನನ್ನ ಒಂದು ಸ್ವಜೀವನದ ಒಂದು ಸಾಕ್ಷಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. When I was in schooling, ನಾನು ಶಾಲೆಯಲ್ಲಿ ಓದಬೇಕಾದ್ರೆ so there was a pastor who came to my house. ಒಬ್ಬ ದೇವರ ಸೇವಕರು ನಮ್ಮ ಮನೆಗೆ ಬಂದರು. So he wanted to go to another house, and since he did not know the way, he told me, can you please take me to that house? ಆ ದೇವರ ಸೇವಕರು ಇನ್ನೊಂದು ಮನೆಗೆ ಹೋಗಬೇಕಾಗಿತ್ತು. ಅವರಿಗೆ ದಾರಿ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು. So while we were going, this pastor asked me this question. ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಆ ಒಂದು ದೇವರ ಸೇವಕರು ನನಗೆ ಒಂದು ಪ್ರಶ್ನೆಯನ್ನು Many years back. ಅನೇಕ ವರ್ಷಗಳ ಹಿಂದೆ. So this pastor told me, ಈ ದೇವರ ಸೇವಕರು ಹೇಳಿದರು, 3 people have more prominent in this world. 3 ಪ್ರತ್ಯೇಕವಾದ ಜನರು ಈ ಲೋಕದಲ್ಲುಂಟು. So where people go in search of them. ಜನರು ಅವರನ್ನು ಹುಡುಕಿಕೊಂಡು ಹೋಗುವುದು. So what you want to become? ಸೊ ನಿನಗೆ ಏನಾಗಬೇಕಂತ ಇದೆ ಎಂಬುದು. Who are these 3? ಈ 3 ಜನ ಯಾರು? One is a doctor. ಒಂದು ವೈದ್ಯಕೀಯ. One is an actor. ಇನ್ನೊಬ್ರು ನಟಿಸುವರು. And one is the pastor. ಇನ್ನೊಬ್ರು ದೇವರ ವಾಕ್ಯವನ್ನು ಹೇಳುವರು, ದೇವರ ಬೋಧಕರು. So where people follow them or people go to them. ಅನೇಕ ಜನರು ಅವರನ್ನು ಹಿಂಬಾಲಿಸುತ್ತಾರೆ, ಅವರ ಸಮೀಪ ಹೋಗುತ್ತಾರೆ. And I very much remember telling this pastor. ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ ಈ ಒಂದು ದೇವರ ಸೇವಕರಿಗೆ ನಾನು ಹೇಳಿದ್ದು. So I told him, I'm not very good in science so that I cannot become a doctor. ನಾನು ಈ ಒಂದು ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ನಾನು ಅಷ್ಟು ಒಳ್ಳೆಯವನಲ್ಲ, ಅದಕ್ಕೆ ನಾನು ವೈದ್ಯಕೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. So I also told him that I am not looking so great that I can become an actor. ನಾನು ನೋಡ್ಲಿಕ್ಕೆ ಅಷ್ಟು ಚಂದ ಇಲ್ಲ, ನಾನೊಂದು ನಟನಾಗುವುದಕ್ಕೆ ಎಂಬುದಾಗಿ. So I told him, like, I don't want to become a pastor. ಖಂಡಿತವಾಗ್ಲೂ ನಾನು ದೇವರ ಸೇವಕನಂತೂ ಆಗ್ಲಿಕ್ಕೆ ಇಷ್ಟನೇ ಇಲ್ಲ ಎಂಬುದಾಗಿ. Because those days I was not in prayers, I had not tasted the Lord. ಆ ದಿನಮಾನಗಳಲ್ಲಿ ನಾನು ಪ್ರಾರ್ಥನೆಯಲ್ಲಿ ಇರಲಿಲ್ಲ, ದೇವರನ್ನು ರುಚಿಸಿರ್ಲಿಲ್ಲ. So I told him this 3 option is ruled out from my life. ಅವರಿಗೆ ನಾನು ಹೇಳಿದೆ, ಈ 3 ಒಂದು ಆಪ್ಷನ್ ಏನಿದೆ ಇದು ನನ್ನ ಜೀವಿತದಲ್ಲಿ ಇಲ್ಲ ಪಾಸ್ಟರ್ ಎಂಬುದಾಗಿ. But my grandmother, ಆದ್ರೆ ನನ್ನ ಅಜ್ಜಿ, so when I was very small as a baby, ನಾನು ಒಂದು ಕೂಸು ಕಂದನಾಗಿರ್ಬೇಕಾದ್ರೆ, and as I was growing, ನಾನು ಬೆಳಿತಿರ್ಬೇಕಾದ್ರೆ, she used to always tell that he needs to serve the Lord. ಆಕೆ ಯಾವಾಗ್ಲೂ ಹೇಳ್ತಾ ಇದ್ರು, ಈತನು ದೇವರ ಸೇವೆ ಮಾಡಬೇಕು ಎಂಬುದಾಗಿ. So even I remember that when I came to certain teenage, so when she tells that, I used to say, please keep quiet. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ಒಂದು ಯವನ ಪ್ರಾಯಕ್ಕೆ ಬಂದಾಗ ನಾನು ಆಕೆಗೆ ಹೇಳ್ತಾ ಇದ್ದೆ, ಸುಮ್ಮನೆ ಇರ್ರಿ ಅಮ್ಮಮ್ಮ ಅಂತ ಹೇಳಿ. So because this is not my cup of coffee. ಯಾಕಂದ್ರೆ ಇದು ನನಗೆ ಸಲ್ಲುವಂತದ್ದಲ್ಲ. Because I was a person where I used to feel so shy even to go and wish the couples on the stage on their wedding day. ಮದುವೆ ಮನೆಯಲ್ಲಿ ಆ ಗಂಡು ಹೆಣ್ಣಿಗೆ ಹೋಗಿ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡ್ಲಿಕ್ಕೂ ನನಗೆ ನಾಚಿಕೆ ಆಗ್ತಿತ್ತು. I have told many times my parents that please do not call me on the stage, I will not come. ಅನೇಕ ಬಾರಿ ನನ್ನ ತಂದೆ ತಾಯಿಗೆ ಹೇಳಿದೆ, ನನ್ನನ್ನು ದಯವಿಟ್ಟು ಸ್ಟೇಜ್ ಮೇಲೆ ಕರಿಬೇಡಿ, ನಾನು ಬರೋದಿಲ್ಲ ಎಂಬುದಾಗಿ. But the age of 17, ಆದ್ರೆ 17ನೆಯ ಪ್ರಾಯದಲ್ಲಿ the Holy Spirit encountered my life. ಪವಿತ್ರಾತ್ಮನು ನನ್ನ ಜೀವಿತದಲ್ಲಿ ಬಂದನು. And many things changed. ಅನೇಕ ಸಂಗತಿಗಳು ಬದಲಾಯಿತು. So and God gave me a burden to serve him. ದೇವರು ನನಗೆ ಆತನನ್ನು ಸೇವಿಸಲಿಕ್ಕೆ ಒಂದು ಭಾರ ಕೊಟ್ಟನು. So Moses was not prepared. ಮೋಶೆ ಸಿದ್ಧನಾಗಿರಲಿಲ್ಲ. But God chose Moses to do the task what was there in the heart of God. ಆದ್ರೆ ದೇವರು ಮೋಶೆಯನ್ನು ಕರೆದನು, ಆತನ ಹೃದಯದಲ್ಲಿ ಏನಿರುವುದೋ ಆ ಒಂದು ಸಂಗತಿ ನೆರವೇರಿಸುವುದಕ್ಕೆ. That time Moses was just a shepherd. ಆ ಸಮಯದಲ್ಲಿ ಮೋಶೆ ಒಂದು ಕುರುಬನಾಗಿದ್ದನು. Last message we heard how the shepherd had the rod and staff. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು ಹೇಗೆ ಒಂದು ಕುರುಬನ ಕೈಯಲ್ಲಿ ದೊಣ್ಣೆ ಕೋಲು ಇರುತ್ತೆ. The same way this shepherd called Moses had nothing, only the staff, the rod in his hand. ಅದೇ
ರೀತಿಯಲ್ಲಿ ಈ ಕುರುಬನಾದಂತ ಮೋಶೆಯ ಕೈಯಲ್ಲಿ ಬರೀ ದೊಣ್ಣೆ ಮತ್ತೆ ಕೋಲಿತ್ತು, ಬೇರೆ ಏನೂ ಇಲ್ಲ. And God asks, what is there in your hand? ದೇವರು ಆತನನ್ನು ಕೇಳಿದರು, ನಿನ್ನ ಕೈಯಲ್ಲಿ ಏನಿದೆ ಎಂಬುದು. And he just says that I have the rod in my hand. ಮೋಶೆ ಹೇಳಿದನು, ನನ್ನ ಕೈಯಲ್ಲಿ ಒಂದು ಕೋಲಿದೆ ಎಂಬುದಾಗಿ. And God says, put it down. ಅದನ್ನು ಕೆಳಗೆ ಹಾಕೆಂಬುದಾಗಿ ದೇವರು ಹೇಳಿದರು. And it turned to be a snake. ಮೋಶೆ ಅದನ್ನು ಕೆಳಗೆ ಹಾಕಿದ ಕೂಡಲೇ ಅದು ಹಾವಾಯಿತು. Again God says, pick it up from the tail. ಪುನಃ ದೇವರು ಹೇಳಿದರು, ಅದನ್ನು ಬಾಲದಿಂದ ನೀನು ಮತ್ತೆ ಎತ್ತಿಕೋ ಎಂಬುದಾಗಿ. Go to the Pharaoh and then speak out that God wants to deliver his children. ಅದು ಮತ್ತೆ ಕೋಲಾಗಿ ಮಾರ್ಪಡಿತು. ಆಗ ದೇವರು ಹೇಳಿದರು, ಫರೋಹನ ಹತ್ರ ಹೋಗ್ಬಿಟ್ಟು ಆ ಇಸ್ರಾಯೇಲ್ ಜನರನ್ನು ಬಿಡಿಸಬೇಕೆಂಬುದಾಗಿ ನೀನು ಹೋಗಿ ಹೇಳು ಎಂಬುದಾಗಿ. Moses told God that I am not the right one. ಮೋಶೆ ದೇವರಿಗೆ ಹೇಳಿದನು, ನಾನು ಸರಿಯಾದವನಲ್ಲ ಎಂಬುದಾಗಿ. And Moses gave all the excuses that he can to tell God, no, your choice is wrong. ಮೋಶೆ ಏನೇನು ಮಾತು ಹೇಳಬೇಕೋ, ದೇವರನ್ನು ಹೇಗೆ ಕನ್ವಿನ್ಸ್ ಮಾಡಬೇಕೋ ಆ ತರ ಮಾಡಿದ್ನು. ದೇವರೇ, ನಾನ್ ಸರಿಯಾದವನಲ್ಲ ಎಂಬುದಾಗಿ. Yes, what is impossible for us is possible for God. ಹೌದು, ನಮ್ಮಿಂದ ಸಾಧ್ಯವಾಗದೇ ಇರುವುದು ಅದು ದೇವರಿಂದ ಖಂಡಿತ ಸಾಧ್ಯ. Many times God give us the task which is beyond our imagination. ಅನೇಕ ಬಾರಿ ದೇವರು ನಮಗೆ ಕೊಡುವಂತ ಒಂದು ಕಾರ್ಯ ನಮ್ಮ ಒಂದು ಆಲೋಚನೆಗೆ ಮೀರಿದಂತದ್ದು. Our mind cannot comprehend the plan of God. ನಮ್ಮ ತಲೆಯಲ್ಲಿ ನಾವು ಅದನ್ನು ಆಲೋಚಿಸಲಿಕ್ಕೆ ಆಗೋದಿಲ್ಲ, ದೇವರು ಏನು ಕಾರ್ಯ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ. So God will not select us based on our ability, but God will choose us based on his ability. ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ದೇವರು ನಮ್ಮನ್ನು ಕರೆಯುವಾತನಲ್ಲ, ಬಳಿಕ ಆತನ ಶಕ್ತಿ ಸಾಮರ್ಥ್ಯದ ಮೇಲೆ ನಮ್ಮನ್ನು ಕರೆಯುವಾತ. There is somebody who is watching. God wants to say that God has a greater plan for your life. ಇಲ್ಲಿ ಒಬ್ಬರು ನಮ್ಮನ್ನು ನೋಡುತ್ತಿರಬಹುದು, ಅವರಿಗೆ ದೇವರು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದಾರೆ, ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಅತಿ ದೊಡ್ಡವಾಗಿದೆ. Yes, this message is for you. ಹೌದು, ಈ ಒಂದು ವಾಕ್ಯ ನಿಮಗೋಸ್ಕರ. God has a greater plan. ದೇವರಿಗೆ ಒಂದು ದೊಡ್ಡ ಉದ್ದೇಶ ನಿಮ್ಮ ಜೀವಿತದಲ್ಲಿ. Your mind is saying, oh no, I cannot. ನಿಮ್ಮ ಆಲೋಚನೆ ಹೇಳುತ್ತಿದೆ, ಅಯ್ಯೋ ಇದು ನನ್ನ ಕೈಯಲ್ಲಿ ಆಗಲ್ಲ ಎಂಬುದಾಗಿ. But God says you can. ಆದ್ರೆ ದೇವರು ಹೇಳುತ್ತಾ ಇದ್ದಾನೆ, ನಿಮ್ಮ ಕೈಯಲ್ಲಿ ಇದು ಸಾಧ್ಯ ಎಂಬುದಾಗಿ. And God sent Moses with a rod. ದೇವರು ಮೋಶೆಯನ್ನು ಒಂದು ದಂಡನ್ನು ಹಿಡಿದುಕೊಂಡು ಹೋಗ್ಲಿಕ್ಕೆ ಕಳಿಸಿದನು. So we see that Moses did not go with an army. ನಾವು ನೋಡುತ್ತೇವೆ, ಮೋಶೆ ಒಂದು ತನ್ನ ಸಂಗಡ ಒಂದು ಸೈನ್ಯ ಕಟ್ಕೊಂಡು ಹೋಗ್ಲಿಲ್ಲ. So he did not go with weapons. ಆತನು ಆಯುಧಗಳನ್ನು ಎತ್ಕೊಂಡು ಹೋಗ್ಲಿಲ್ಲ, but just a rod. ಬಳಿಕ ಒಂದು ದೊಣ್ಣೆ ಅಥವಾ ಒಂದು ದಂಡನ್ನು ಎತ್ಕೊಂಡು ಹೋದನು. That's what we saw in the last episode. ಅದೇ ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿಸಿಕೊಂಡೆ. God used the rod for the enemies. ದೇವರು ಆ ದೊಣ್ಣೆಯನ್ನು ಆ ಒಂದು ವೈರಿಗಳಿಗೋಸ್ಕರ ಉಪಯೋಗಿಸಿದನು ಎಂಬುದಾಗಿ. Here the king Pharaoh, who was against Israelites, ಇಲ್ಲಿ ಆ ಒಂದು ರಾಜ ಫರೋ ರಾಜ, ಅವನು ಇಸ್ರಾಯೇಲ್ ಜನರ ವಿರುದ್ಧವಾಗಿದ್ದನು. So God said Moses that I will be with you. ದೇವರು ಮೋಶೆಗೆ ಹೇಳಿದನು, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. Today you might have an enemy who is stronger than you. ಇವತ್ತು ನಿಮ್ಮ ಶತ್ರು ನಿಮಗಿಂತ ಬಲಿಷ್ಠನಾಗಿರಬಹುದು. Like Moses, you have nothing when you compare to Pharaoh. ಮೋಶೆಯಂತೆಯೇ ನಿಮ್ಮಲ್ಲಿ ಏನೂ ಇಲ್ಲ ಫರೋ ಎಂಬ ವೈರಿಯನ್ನು ಎದುರಿಸಲಿಕ್ಕೆ. Just let us compare in our thoughts. ನಮ್ಮ ಒಂದು ಆಲೋಚನೆಯಲ್ಲೇ ನಾವು ನೋಡಿಕೊಳ್ಳುವ. So Moses and Pharaoh. ಮೋಶೆ ಮತ್ತೆ ಫರೋ. So Pharaoh has the army, the weapons, he has the influence, he has finance, he has everything that is required. ಆ ಫರೋವನ ಹತ್ರ ಆ ಒಂದು ಸೈನ್ಯ ಇತ್ತು, ಬೇಕಾದಂತ ಆಯುಧಗಳಿತ್ತು, ಮತ್ತೆ ಎಲ್ಲ ಒಂದು ಕಟ್ಟಿಟ್ಟಾಗಿ ಆತನು ಇದ್ದನು. So Moses has nothing, just a rod. More than the rod, God said, I will be with you, Moses. ಮೋಶೆಯ ಕೈಯಲ್ಲಿ ಬರೀ ಒಂದು ದೊಣ್ಣೆ ಇತ್ತು, ಆದ್ರೆ ಆ ದೊಣ್ಣೆಗೂ ಮೀರಿದಂಥದ್ದು ದೇವರ ಒಂದು ವಾಕ್ಯವಿತ್ತು, ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. So today you might be comparing yourself for somebody who is greater and stronger than you. ಇವತ್ತು ನೀವು ಇನ್ನೊಬ್ಬರ ಹತ್ರ ಏನೋ ದೊಡ್ಡದಾಗಿದೆ, ನನ್ನ ಹತ್ರ ಏನೂ ಇಲ್ಲ ಎಂಬುದಾಗಿ ನೀವು ಆಲೋಚಿಸುತ್ತೀರಿ. Your situation is looking that you're very small and minute compared to
to the enemy that you have. ನಿಮ್ಮ ಒಂದು ಸಂದರ್ಭಗಳು ನೀವು ತುಂಬಾ ಸಣ್ಣವಾಗಿ ತುಂಬಾ ಚಿಕ್ಕದಾಗಿ ಇದ್ದೀರಾ ನಿಮ್ಮ ಒಂದು ವೈರಿಯ ಮುಂದೆ. So today you are seeing that your challenges are more bigger than your situation. ಇವತ್ತು ನೀವು ನೋಡುತ್ತಿದ್ದೀರಾ, ನೀವು ಎದುರು ನೋಡುತ್ತಿರುವುದು ಅದು ನಿಮ್ಮ ಒಂದು ಮುಂದಿನ ಪ್ರಾರಂಭಕ್ಕಿಂತ ತುಂಬಾ ಚಿಕ್ಕದಾಗಿದೆ ಎಂಬುದಾಗಿ. So you are thinking you're minute, but your enemy is looking big. ನೀವು ಅನ್ಕೊಂಡಿರ್ಬೋದು ನೀವು ಸಣ್ಣ ಅಥವಾ ಮತ್ತೆ ನಿಮ್ಮ ವಿರೋಧಿ ತುಂಬಾ ದೊಡ್ಡದಾಗಿರಬಹುದು ಎಂಬುದಾಗಿ. But we have a mighty God. ಆದ್ರೆ ಅತಿ ದೊಡ್ಡದಾದಂತ ದೇವರು ನಮ್ಮ ದೇವರು. Moses has nothing, but God was with Moses. ಮೋಶೆಯೊಟ್ಟಿಗೆ ಏನೂ ಇರ್ಲಿಲ್ಲ, ಆದ್ರೆ ದೇವರು ಮೋಶೆಯೊಟ್ಟಿಗಿದ್ದರು. No matter what powerful the Pharaoh was, my God is more powerful than any other powers in the world. ಆ ಫರೋಹನಿಗಿಂತ ಒಂದು ಬಲಿಷ್ಠನಾದ ದೇವರು ಈ ಲೋಕದಲ್ಲಿ ನಮಗೋಸ್ಕರ ಇದ್ದಾರೆ. God gave him the strength to stand before the king. ದೇವರು ಮೋಶೆಗೆ ಕೊಟ್ಟ ಆ ಒಂದು ಶಕ್ತಿಯಿಂದ ಆ ಫರೋಹನ ಮುಂದೆ ಮೋಶೆ ನಿಂತ. God will give you the strength to stand before your challenge. ಅದೇ ಒಂದು ಬಲ ದೇವರು ನಿಮಗೂ ಕೊಡ್ತಾನೆ ನಿಮ್ಮ ಒಂದು ಚಾಲೆಂಜ್ ವಿರುದ್ಧ ನಿಲ್ಲಲು. Challenge will not defeat you, but you will defeat the challenge that you have in your life. ನಿಮಗೆ ಎದುರಾಗಿ ಬರುವಂತದ್ದನ್ನು ಅದು ನಿಮ್ಮನ್ನು ಬೀಳಿಸುವುದಿಲ್ಲ, ಬಳಿಕ ನೀವು ಅದನ್ನು ಬೀಳಿಸುವಂತವರಾಗಿದ್ದೀರಿ. So you will not be a loser, you will be winner in the name of Jesus. ನೀವು ಯಾವತ್ತಿಗೂ ಕಳೆದುಕೊಳ್ಳುವುದಿಲ್ಲ ಮತ್ತು ಸೋತು ಹೋಗುವುದಿಲ್ಲ, ಬಳಿಕ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಯಾವಾಗಲೂ ಧೈರ್ಯವಂತರು ಮತ್ತೆ ಗೆಲ್ಲುವಂತರು ಆಗಿರುತ್ತೀರಿ. So we see that there was 10 plagues which God brought upon Egyptians. ನಾವು ನೋಡುತ್ತೇವೆ 10 ಉಪದ್ರವಗಳು ಐಗುಪ್ತ ದೇಶದ ವಿರುದ್ಧವಾಗಿ ದೇವರು ತಂದೋದು. When we read carefully about this 10 plagues, ನಾವು ಈ 10 ಉಪದ್ರವಗಳ ಬಗ್ಗೆ ಯೋಚಿಸಬೇಕಾದ್ರೆ, so Moses used the rod for the 5 plagues. ಆ ಒಂದು 5 ಉಪದ್ರವಗಳ ಮೇಲೆ ಆ ಮೋಶೆ ಆ ದಂಡನ್ನು ಉಪಯೋಗಿಸಿದ. So among the 10 plagues, 5 were the rod was used for 5 plagues. 10 ಉಪದ್ರವಗಳಲ್ಲಿ 5 ಉಪದ್ರವಗಳಿಗೆ ಆ ಒಂದು ದೊಣ್ಣೆಯನ್ನು ಉಪಯೋಗಿಸಿದರು. Each plagues made the enemies tremble. ಒಂದೊಂದು ಉಪದ್ರವವು ಆ ಒಂದು ವೈರಿಗಳನ್ನು ನಡುಗಿಸಿತು. You have a small rod like prayer. ನಿಮ್ಮ ಕೈಯಲ್ಲಿ ಆ ದೊಣ್ಣೆ ಎಂಬ ಒಂದು ಸಣ್ಣ ಅಸ್ತ್ರ ನಿಮ್ಮ You ಕೈಯಲ್ಲಿ have the promise of God, the word of God with you like a rod. ದೇವರ ಒಂದು ವಾಗ್ದಾನ, ದೇವರ ವಾಕ್ಯ ನಿಮ್ಮ ಕೈಯಲ್ಲಿ ಉಂಟು ದೊಣ್ಣೆಯಾಗಿ. Your faith is small. ನಿಮ್ಮ ನಂಬಿಕೆ ಅದು ಸಣ್ಣದಾದದ್ದು. Use it in faith in Jesus' name. ಅದು ನಂಬಿಕೆಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಿ. And you will see the enemies fall. ನಿಮ್ಮ ವೈರಿಗಳು ಬೀಳುವುದನ್ನು ನೀವು ಕಾಣುತ್ತೀರಿ. Hallelujah. 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 And Pharaoh, even though he had everything, but he failed. Finally, he surrendered to Moses, saying, "Take your people." ಫರೋಹನ ಹತ್ರ ಏನೇ ಇದ್ರೂ ಆತನು ಕೊನೆಯದಾಗಿ ಆತನು ಸೋತು ಹೋಗಿ ಮೋಶೆಯ ಬಳಿಗೆ ನಿಂತು ಕರೆದುಕೊಂಡು ಹೊರಟೋಗು ನಿನ್ನ ಜನರನ್ನು ಎಂಬುದಾಗಿ. What does it mean for you and me? ನಿನಗೆ ನನಗೆ ಅದು ಏನು ಸೂಚಿಸುತ್ತದೆ? Victory belongs to us in Jesus' name. ಜಯವು ನಮ್ಮದಾಗಿರುತ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ. Today when you compare, you look very small. ಇವತ್ತು ನೀವು ಕಂಪೇರ್ ಮಾಡಿ ನೋಡ್ಬೇಕಾದ್ರೆ ನೀವು ಸಣ್ಣದಾಗಿ ಕಾಣಬಹುದು. The victory that God is going to give us is bigger. ಆ ಜಯ ಎಂಬುದು ದೇವರು ನಮ್ಮನಿಗೆ ಕೊಡುವಂತದ್ದು ಅದು ಅತಿ ದೊಡ್ಡವಾಗಿರುತ್ತದೆ. Receive it in Jesus' name. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಕೊಳ್ಳಿರಿ. And finally, Israelites left Egypt and moved ahead. ಕೊನೆಗೆ ಆ ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶವನ್ನು ಬಿಟ್ಟು ಮುಂದೆ ಸಾಗಿದರು. God will deliver you from the sin and slavery. ದೇವರು ನಿಮ್ಮನ್ನು ನಿಮ್ಮ ಒಂದು ಪಾಪ ಮತ್ತೆ ಒಂದು ಕಟ್ಟಿಂದ ನಿಮ್ಮನ್ನು ಬಿಡಿಸುವಾತನಾಗಿರುತ್ತಾನೆ. And now Moses came before the Red Sea. ಈಗ ಮೋಶೆ ಆ ಕೆಂಪು ಸಮುದ್ರದ ಎದುರುಗಡೆ ನಿಂತುಕೊಂಡಿರುವಾತನಾಗಿರುತ್ತಾನೆ. So now again Pharaoh and the army came to attack. ಮತ್ತೊಮ್ಮೆ ಫರೋಹನ ಸೈನ್ಯ ಅವರನ್ನು ಅಟ್ಟಿಸಿಕೊಂಡು ಬರುವಂತದ್ದಾಗಿರುತ್ತದೆ. So their intention is to kill everybody. ಅವರ ಆಲೋಚನೆ ಎಲ್ಲರನ್ನು ಸಂಹರಿಸಬೇಕು ಎಂಬುದಾಗಿ. But God did not allow that. ಆದ್ರೆ ದೇವರು ಅದನ್ನು ಹಾಗೆ ಆಗ್ಲಿಕ್ಕೆ ಬಿಡಲಿಲ್ಲ. We see in the Bible, ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. in Exodus chapter 14 we see, ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. so where
Moses did not know what to do that time. ಮೋಶೆಗೆ ಗೊತ್ತಿರಲಿಲ್ಲ ನಾನು ಏನು ಮಾಡಬೇಕು ಆ ಸಮಯದಲ್ಲಿ ಎಂಬುದಾಗಿ. Because one side the Pharaoh and the army is coming to attack them. ಯಾಕಂದ್ರೆ ಒಂದು ಕಡೆ ಫರೋಹನು ಮತ್ತೆ ಆತನ ಸೈನ್ಯ. And one more, the Israelites themselves have stood against Moses. ಇನ್ನೊಂದು ಕಡೆ ನೋಡುವುದಾದ್ರೆ ಇಸ್ರಾಯೇಲ್ ಜನಾಂಗ ಅವರೇ ಮೋಶೆಗೆ ವಿರುದ್ಧವಾಗಿ ನಿಂತಿರುವುದು. Hallelujah. Hallelujah. Many times we can face the battle outside, but battle inside our own circle is very challenging. ಅನೇಕ ಬಾರಿ ಹೊರಗಿನವರ ಹತ್ರ ನಾವು ಹೋರಾಡಲಿಕ್ಕೆ ನಮಗೆ ಎಲ್ಲ ಶಕ್ತಿ ಸಾಮರ್ಥ್ಯಗಳುಂಟು, ಆದ್ರೆ ನಮ್ಮಲ್ಲಿ ನಮ್ಮವರ ವಿರುದ್ಧವಾಗಿ ಹೋರಾಡುವುದು ನಮಗೆ ತುಂಬಾ ಕಷ್ಟವಾದಂತದ್ದಾಗಿರುತ್ತೆ. My dear brother, my dear sister, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, maybe like Moses, the same situation you are going through. ಮೋಶೆ ಹಾದು ಹೋದಂತ ಅದೇ ಒಂದು ಸಂದರ್ಭದಲ್ಲಿ ನೀವು ಇದ್ದಿರಬಹುದು. You are facing the battle not just with outsiders, even in your own family. ನೀವು ಬೇರೆಯವರ ಮೇಲೂ ಆ ಒಂದು ವೈರಿಗಳನ್ನು ನೀವು ಎದುರು ನೋಡುತ್ತಿರಬಹುದು, ಅಥವಾ ನಿಮ್ಮ ಒಂದು ಸರ್ಕಲ್ ಅಲ್ಲಿ ನೀವು ವೈರಿಗಳನ್ನು ನೋಡುತ್ತಿರಬಹುದು. It was easy for Moses to handle Pharaoh, but very difficult to handle his own people, Israelites. ಫರೋಹನನ್ನು ಎದುರಿಸುವುದು ಅದು ಸ್ವಲ್ಪ ಸುಲಭವಾಗಿತ್ತು ಮೋಶೆಗೆ, ಆದರೆ ತನ್ನ ಸ್ವಂತ ಜನರನ್ನು ಎದುರಿಸುವುದು ತುಂಬಾ ಕ್ಲಿಷ್ಟವಾಗಿತ್ತು. So the same way you might be facing challenge to handle your own personal issues and challenges with your near and dear ones. ಇದೇ ರೀತಿಯಲ್ಲಿ ನೀವು ಪ್ರೀತಿಸುವವರೊಟ್ಟಿಗೆ, ನಿಮ್ಮ ಸುತ್ತಮುತ್ತಲು ಇರುವವರೊಟ್ಟಿಗೆ ನೀವು ಈ ಒಂದು ಸಂದರ್ಭಗಳನ್ನು ಹಾದು ಹೋಗುತ್ತಿರಬಹುದು. So the same word which God told Moses, today God wants to tell you. ಇದೇ ವಾಕ್ಯ ದೇವರು ಮೋಶೆಗೆ ಹೇಳಿದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದಾರೆ. So where we see in Exodus chapter 14 verse 14. ವಿಮೋಚನಾ ಕಾಂಡ 14ನೇ ಅಧ್ಯಾಯದ 14ನೇ ವಚನದಲ್ಲಿ ನೋಡುತ್ತೇವೆ. The word of God says, the Lord will fight for you. You need to only be still. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವವನು, ನೀವಂತೂ ಸುಮ್ಮನೆ ಇರ್ರಿ. Hallelujah. Hallelujah. The same way, be still. Let God fight for you. ಇದೇ ರೀತಿಯಲ್ಲಿ ನೀವು ಸುಮ್ಮನೆ ಇರಿ, ದೇವರು ನಿಮಗೋಸ್ಕರ ಯುದ್ಧ ಮಾಡುವಾತನಾಗಿರುತ್ತಾನೆ. Hallelujah. Hallelujah. Whether it is internal or external, ಅದು ನಿಮ್ಮ ಹೊರಗಿನ ವಲಯದಲ್ಲಿರಬಹುದು ಅಥವಾ ಒಳಗಿನ ವಲಯದಲ್ಲಿರಬಹುದು, He will fight for us. ಆತನು ನಮಗೋಸ್ಕರ ಯುದ್ಧ ಮಾಡುವಾತನಾಗಿರುತ್ತಾನೆ. He knows how to handle. ಆತನಿಗೆ ಎಲ್ಲವನ್ನು ಕೈಕೊಂಡು ನಡಿಲಿಕ್ಕೆ ಆತನಿಗೆ ಸಾಧ್ಯ. Same God who promised Moses that I will be with you will be with him all the time when we seek him. ಮೋಶೆಗೆ ನಿನ್ನೊಟ್ಟಿಗೆ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು, ಅದೇ ದೇವರು ನಿಮ್ಮ ಸಂಗಡ ನಮ್ಮ ಸಂಗಡ ಇರುವಾತನಾಗಿರ್ತಾನೆ ನಾವು ಆತನನ್ನು ಕರೆದರೆ. So here we see in verse 16, ಇಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, he raise your staff, stretch out your hands over the sea. ನಿನ್ನ ಕೈಯನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. So sea to divide the water so the Israelites can go through the sea on the dry ground. ಆ ಸಮುದ್ರವನ್ನು ವಿಭಾಗಿಸಿದಾಗ ಆ ಒಂದು ಒಣ ನೆಲದ ಮೇಲೆ ಇಸ್ರಾಯೇಲ್ ಜನಾಂಗ ಹಾದಿ ಹೋಗುತ್ತಾರೆ. So here we see that Moses raised his staff. ಇಲ್ಲಿ ನಾವು ನೋಡುತ್ತೇವೆ ಮೋಶೆಯು ಆತನ ಕೈ ಚಾಚಿ ಆ ಕೋಲನ್ನು ಎತ್ತಿದಾಗ, I believe, in my personal opinion, ನಾನು ನನ್ನ ಸ್ವಂತ ಆಲೋಚನೆಯಲ್ಲಿ ನಾನು ನೆನೆಸುತ್ತೇನೆ, a rod Moses used for the enemy, ಆ ದೊಣ್ಣೆ ಮೋಶೆ ಆ ಒಂದು ವೈರಿಗಳಿಗೆ ಉಪಯೋಗಿಸಿದರು, but the staff he raised so that God will make a way. ಆದ್ರೆ ಕೋಲನ್ನು ಆತನು ಎತ್ತಿದನು ದೇವರು ಒಂದು ಮಾರ್ಗ ಮಾಡ್ಲಿಕ್ಕೆ, so that they walked in the dry ground. ಆಗ ಆ ಒಂದು ಒಣ ನೆಲದ ಮೇಲೆ ಇಸ್ರಾಯೇಲ್ ಜನಾಂಗ ನಡೆದು ಹೋದರು. God is opening a new doors for you. ದೇವರು ನಿಮಗೆ ಹೊಸ ಬಾಗಿಲನ್ನು ತೆರೆಯುತ್ತಿದ್ದಾನೆ. So God is with us. ದೇವರು ನಮ್ಮೊಂದಿಗಿದ್ದಾನೆ. You be quiet, God will fight. ನೀವು ಸುಮ್ಮನಿರಿ, ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ದೇವರು. Hallelujah. Hallelujah. I will also continue this message like how Israelites walked on the dry ground. ಈ ಒಂದು
ಈ ಒಂದು ಸಂದೇಶವನ್ನು ನಾನು ಇನ್ನು ಮುಂದುವರಿಸಲಿಕ್ಕೆ ಇಷ್ಟಪಡುತ್ತೇನೆ. ಹೇಗೆ ಇಸ್ರಾಯೇಲ್ ಜನ ಒಣನೆಲದ ಮೇಲೆ ನಡೆದುಕೊಂಡು ಹೋದ್ರೆ ಎಂಬುದಾಗಿ. We believe that God has spoken to you through this word. ನಾವು ನಂಬುತ್ತೇವೆ ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕ ಮಾತನಾಡಿದನು ಎಂಬುದಾಗಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Pray for us and we will be praying for you. ನಮಗೋಸ್ಕರ ಪ್ರಾರ್ಥಿಸಿರಿ, ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. God is opening a new doors for you. ದೇವರು ನಿಮಗೋಸ್ಕರ ಹೊಸ ಬಾಗಿಲನ್ನು ತೆರೆಯುತ್ತಿದ್ದಾರೆ. Thank you. God bless you. Thank you.